ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲ್ಲಾಗಿ ಒಂದು ಬಿಸ್ಕೆಟ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಆಗುತ್ತೆ ಅದು. ಸೊ ಇವಾಗ ಅದಕ್ಕೆ ಮೊದಲಿಗೆ ಒಂದು ಸ್ಟವ್ ಮೇಲೆ ಬಾಣಲಿನ ಇಟ್ಟು ಅದಕ್ಕೆ ಒಂದು 2 ಬೌಲ್ನಷ್ಟು ಹಾಲನ್ನ ಹಾಕ್ಕೋಬೇಕಾಗುತ್ತೆ. ನೀವು ಬೇಕಾದರೆ ಕಾಯಿಸಿ ಬೇಕಾದರೂ ಹಾಕ್ಕೋಬೋದು, ಹಾಗೇನೂ ಹಾಕ್ಕೋಬೋದು. 2 ಬೌಲ್ನಷ್ಟು ಹಾಲು ಹಾಕ್ಕೊಂಡು ಅದೇ ಬೌಲ್ನಲ್ಲಿ 2 ಬೌಲ್ನಷ್ಟು ಶುಗರ್ನ ಆ್ಯಡ್ ಮಾಡ್ಕೋಬೇಕು. ಇವಾಗ ನಾವೇನಾದರೂ 1 ಬೌಲ್ ಹಾಲು ಹಾಕ್ಕೊಂಡ್ರೆ 1 ಬೌಲ್ ಶುಗರ್ನ ಹಾಕ್ಕೋಬೇಕಾಗುತ್ತೆ. ಸೊ ಇವಾಗ ನಾನು 2 ಬೌಲ್ ಹಾಲು ಹಾಕ್ಕೊಂಡಿರೋದ್ರಿಂದ 2 ಬೌಲ್ ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 1 ಬೌಲ್ನಷ್ಟು ಫುಲ್ಲು ಎಣ್ಣೆನ ಹಾಕ್ಕೋಬೇಕಾಗುತ್ತೆ. ಯಾವುದಾದ್ರೂ ಓಕೆ, ಸನ್‌ಪ್ಯೂರ್, ಗೋಲ್ಡ್ ವಿನ್ನರ್, ನೀವು ಯಾವ್ದು ಯೂಸ್ ಮಾಡ್ತಿರ್ತೀರೋ ಅದೇ ಎಣ್ಣೆನ 1 ಬೌಲ್ನಷ್ಟು ಪೂರ್ತಿಯಾಗಿ ಅದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡಿಕೊಂಡು ನಾವಿವಾಗ ಮೀಡಿಯಮ್ ಫ್ಲೇವಲಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಇವಾಗ ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನಮ್ಮ ಚೆರ್ರಿ ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ ನೋಡ್ತಾ ಇದ್ದಾನೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ನೀಟಾಗಿ ಎಲ್ಲ ಕುದಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನಾವೇನಾದರೂ ರೆಸಿಪಿ ಮಾಡ್ತೀವಿ ಅಂತಂದರೆ 2 ಮಕ್ಕಳೂ ಕೂಡ ಅಲ್ಲಿ ಕೂರಿಸ್ಕೊಂಡೇ ಮಾಡಬೇಕು, ಇಲ್ಲ ಅಂತಂದರೆ ಅವ್ರು ಬಿಡೋದೇ ಇಲ್ಲ. ಹಾಗಾಗಿ ಅವ್ರನ್ನೂ ಕೂಡ ಅಲ್ಲೇ ಕೂರಿಸ್ಕೊಂಡು ಈ ರೆಸಿಪಿನ ಶೂಟ್ ಮಾಡ್ತಾಯಿದ್ದೀವಿ. ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಹಿಂಗೆ ಎಲ್ಲ ನೀಟಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಕಾಯಿಸ್ಕೋಬೇಕಾಗುತ್ತೆ, ಒಂದು ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡು. ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇವಾಗ ನಾವು ಮುದ್ದೆ ಮಾಡ್ತೀವಲ್ವ, ಸೊ ಅದೇ ಥರ ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಚಪಾತಿ ಹಿಟ್ಟನ್ನ ಯಾವ ಥರ ಕಲಿಸ್ಕೋತೀವಿ, ಸೊ ಅದಕ್ಕೆ ಬರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿದಕ್ಕೆ ಆಯಿಲ್ ಹಾಕ್ಕೊಂಡಿರೋದ್ರಿಂದ ಅದೇನು ಕೈಗೆ ಅಂಟೋದು ಅದು ಇದು ಏನೂ ಆಗೋಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಚಪಾತಿ ಥರ ಲಟ್ಟಿಸ್ಕೊಳ್ಳೋಕೆ ಆಗಬೇಕು, ಅದಕ್ಕೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ತುಂಬ ಸಾಫ್ಟ್ ಕೂಡ ಆಗಿರುತ್ತೆ, ಆರಾಮಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿತ್ಕೋಬೇಕು ಅದನ್ನು. ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದೊಂದೇ ಉಂಡೆಗಳಾಗಿ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೋಬೇಕು. ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡಾದಮೇಲೆ ಒಂದು ನೀಟಾಗಿ ಶೆಲ್ಫ್ ಮೇಲೆ ಇವಾಗ ನಾವು ಚಪಾತಿ ಲಟ್ಟಿಸ್ತೀವಲ್ವ, ಸೊ ಅದೇ ಥರ ನೀಟಾಗಿ ಲಟ್ಟಿಸ್ಕೊಳ್ಳೋಣ. ಇಲ್ಲಿ ನಾನು ಹಸಿಟ್ಟು ಹಾಕಿ ಲಟ್ಟಿಸ್ಕೊತಿಲ್ಲ, ಯಾಕಂತಂದರೆ ಅದು ಎಣ್ಣೆಗೆ ಹಾಕಿದಾಗ ಆ ಎಣ್ಣೆಲಿ ಹಸಿಟ್ಟೆಲ್ಲ ಬಿಡ್ಕೊಂಬಿಡುತ್ತೆ. ಸೊ ಹಂಗಾಗಿ ನಾನು ಹಾಗೇ ಲಟ್ಟಿಸ್ಕೊತಿದ್ದೀನಿ. ಚೆನ್ನಾಗಿ ಬರ್ತಾಯಿದೆ, ಏನು ಕೆಳಗಡೆ ಏನು ಅಂಟ್ಕೋತಾ ಇಲ್ಲ ಅದು. ಸೊ ಇವಾಗ ಚೆನ್ನಾಗಿ ರೌಂಡ್ ಶೇಪಲ್ಲಿ ಇವಾಗ ನಾವು ಚಪಾತಿನ ಲಟ್ಟಿಸ್ತೀವಲ್ವ, ಅದಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು. ಅಂದರೆ ತುಂಬ ತೆಳುವಾದರೆ ಬಿಸ್ಕೆಟು ಗಟ್ಟಿಯಾಗಿ ಬಂದ್ಬಿಡುತ್ತೆ. ಸೊ ಹಂಗಾಗಿ ಒಂದು ಮೀಡಿಯಮ್ ಸೈಜಲ್ಲಿ ನೀಟಾಗಿ ಲಟ್ಟಿಸ್ಕೋಬೇಕು. ತುಂಬ ದಪ್ಪ ಆದ್ರೂ ಕೂಡ ಸಾಫ್ಟ್ ಆಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ. ಸೊ ಹಂಗಾಗಿ ಒಂದು ಮೀಡಿಯಮ್, ತೀರಾ ಸಣ್ಣನೂ ಅಲ್ಲ ತೀರಾ ದಪ್ಪನೂ ಅಲ್ಲ, ಒಂದು ಮೀಡಿಯಮ್ ಆಗಿ ನೀಟಾಗಿ ಲಟ್ಟಿಸ್ಕೊಳ್ಳೋಣ. ಅದಾದಮೇಲೆ ನೀಟಾಗಿ ಒಂದು ಚಾಕು ಅಥವಾ ಏನಾದರೂ ತೊಗೊಂಡು ನೀಟಾಗಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ನಾರ್ಮಲ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನಾನು ಚಪಾತಿ ಎತ್ತೋದ್ರಿಂದನೇ ಯೂಸ್ ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಅದರಲ್ಲಿ ನೀವು ನೀಟಾಗಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಹೀಗೆ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೋಬೇಕಾಗುತ್ತೆ. ಇದು ತುಂಬ ಬೇಗ ಬೇಯುತ್ತೆ, ಹಂಗಾಗಿ ಮೊದಲೇ ನಾವು ಕಲಸಿರೋಂಥ ಹಿಟ್ಟು ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಂಡ್ರೆ ಒಳ್ಳೆಯದು. ಸೊ ಇವಾಗ ನೋಡಿ ಈ ಥರ ನೀಟಾಗಿ ಎಲ್ಲ ಅದೇ ಥರ ಎತ್ತಿಟ್ಕೊಂಡ್ರೆ ಈಸಿಯಾಗಿ ಬರುತ್ತೆ ನೋಡಿ. ಇವಾಗೆಲ್ಲ ನೀಟಾಗಿ ಎತ್ತಿಟ್ಕೊಂಡಾಯಿತು. ನಾನು ಅದೇನಾದರೂ ಮಿಸ್ ಆಗಿ ಒಂದೊಂದು ಜೈಂಟ್ ಆಗಿದ್ರೆ ಅದನ್ನೆಲ್ಲ ನೀಟಾಗಿ ಬಿಡಿಸಿ ಒಂದು ಕಡೆ ಎತ್ತಿಟ್ಕೋಬೇಕಾಗುತ್ತೆ. ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಸ್ವೀಟು ಇರಲ್ಲ, ಮೀಡಿಯಮ್ ಸ್ವೀಟ್ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಬಿಸ್ಕೆಟ್ಗಳು, ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ನಾನು ಜೋಡಿಸಿರೋದು, ಇದು ನೋಡಿ ನಮ್ಮ ಅಮ್ಮ ಜೋಡಿಸಿರೋದು. ಇವಾಗ ಒಂದು ಬಾಣಲಿಯಲ್ಲಿ ನಾವು ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ನೀಟಾಗಿ ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡು ಇವಾಗ ನಾವು ಬಿಸ್ಕೆಟ್ಗಳನ್ನ ಮಾಡಿ ಇಟ್ಕೊಂಡಿದ್ವಲ್ವ, ಸೊ ಅದನ್ನೆಲ್ಲ ಇವಾಗ ಎಣ್ಣೆಗೆ ಹಾಕೋಣ. ಮೀಡಿಯಮ್ ಫ್ಲೇವಲ್ಲೇ ಇರಬೇಕು, ಹೈ ಫ್ಲೇವಲ್ಲಿದ್ದರೆ ಬೇಗ ಸೀದೋಗ್ಬಿಡುತ್ತೆ. ಸೊ ಹಂಗಾಗಿ ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡು ನೀಟಾಗಿ ಒಂದೊಂದನ್ನೇ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಬೇಗ ಬೇಯುತ್ತೆ, ಒಂದು ಜಸ್ಟ್ 5 ಮಿನಿಟ್ಸಲ್ಲೆಲ್ಲ ಬೆಂದ್ಬಿಡುತ್ತೆ. ಅದು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ.
ಹೊರ್ಗಡೆ ಹೋಗಿ ಅದು ಇದು ತಗೊಂಡು ತಿನ್ನೋದಕ್ಕಿಂತ ಈ ಥರ ಮನೇಲಿ ಎಲ್ಲ ಥರದ ರೆಸಿಪಿಗಳನ್ನ ಮಾಡಿಟ್ಕೊಂಡ್ರೆ ಡೈಲಿ ಒಂದೊಂದು ಮಕ್ಳಿಗೆ ಕೊಡ್ಬೋದು. ಮಕ್ಳಿಗೆ ಇಷ್ಟ ಆಗುತ್ತೆ ಆ್ಯಂಡ್ ಲಂಚ್ ಬಾಕ್ಸಿಗೂ ಕೂಡ ಕೊಟ್ಟು ಕಳಿಸ್ಬೋದು ಸ್ನ್ಯಾಕ್ಸ್ ಆಗಿ. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ. ಆ್ಯಂಡ್ ಇದು ತುಂಬ ಬೇಗ ಕೂಡ ಆಗುತ್ತೆ, ಜಾಸ್ತಿ ಟೈಮ್ ತೊಗೊಳಲ್ಲ ಆ್ಯಂಡ್ ಜಾಸ್ತಿ ಐಟಮ್ಸ್ ಕೂಡ ತಗೊಳಲ್ಲ. ಒಂದು 3-4 ಐಟಮ್ಸಲ್ಲೇ ಮುಗ್ದೋಗ್ಬಿಡುತ್ತೆ. ಸೊ ನೋಡಿ ಇವಾಗ ಹಿಂಗೆ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ಅದು ಎಣ್ಣೆಯಲ್ಲಿ ಸ್ವಲ್ಪ ಊದ್ಕೊಳ್ಳುತ್ತೆ ಆ್ಯಂಡ್ ಅದಾದಮೇಲೆ ಎಣ್ಣೆಯಿಂದ ಹೊರಗಡೆ ತೆಗೆದ್ಮೇಲೆ ಅದು ನೀಟಾಗಿ ಚೆನ್ನಾಗಾಗುತ್ತೆ. ಆ್ಯಂಡ್ ಅದು ತಣ್ಣಗಾದ್ಮೇಲೆ ಅದು ತಿನ್ನೋಕ್ಕಾಗೋದು. ಬಿಸಿದ್ರಲ್ಲಿ ಮೆತ್ತಗಿರುತ್ತೆ, ತಣ್ಣಗಾದರೆ ಆರಾಮಾಗಿ ಚೆನ್ನಾಗಿ ಬಿಸ್ಕೆಟ್ ಯಾವ ಥರ ಬರುತ್ತೆ ಅದೇ ಥರ ಇರುತ್ತೆ. ನೋಡಿ ಇವತ್ತು ಈ ಥರ ಕಲರ್ ಚೇಂಜ್ ಆದಮೇಲೆ ನೀಟಾಗಿ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೋಬೇಕಾಗುತ್ತೆ. ಇದನ್ನು ತುಂಬ ದಿನ ಇಟ್ಕೊಂಡು ಕೂಡ ತಿನ್ಬೋದು, ಏನು ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಬಿಸಿಯಾಗಿದ್ದಾಗ ತಿನ್ನೋದಕ್ಕಿಂತ ಸ್ವಲ್ಪ ತಣ್ಣಗಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಎಸ್ ಫೈನಲಿ ಬಿಸ್ಕೆಟ್ ರೆಡಿ ಆಯಿತು.